ಪ್ರಕಾರ 106 ದಾರಿಗಳು ಅದಾವು ಸರೆಂಡರ್ ಮಾಡಲಿಕ್ಕೆ. ಸೊ our main aim is to get these people to surrender and join mainstream. We are very clear. ಅವರು ಲೀಗಲ್ ಪ್ರೊಸೆಸ್ ಪ್ರಕಾರ ಅವರ ಮೇಲೆ ಕೇಸ್ ಇದ್ರೆ ಅವೆಲ್ಲ ನೋಡಿ ಡಿಟೇಲ್ ಪ್ರಾಸೆಸ್ ನಾವು ಮತ್ತೆ ತಮ್ಮಲ್ಲಿ ಸೆಪರೇಟ್ ಮಾಡ್ತೀವಿ. ಅದು ನೋಡಿ ದಟ್ ಈಸ್ ದ ಮೇನ್ ಥಿಂಗ್. ವಿಕ್ರಮ್ ಗೌಡ ಕೂಡ ಸರೆಂಡರ್ ಆಗ್ಬೋದು ಅನ್ನೋ ಊಹಾಪೋಹ ಇತ್ತು ತಿಂಗಳ ಹಿಂದೆ. ವಿಕ್ರಮ್ ಗೌಡ ಕೂಡ ಸರೆಂಡರ್ ಆಗಬಹುದು ಅನ್ನೋ ನಮಗೆ ಯಾವುದೇ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಇಲ್ಲ. ಯಾರಿಗೆ ಅಪ್ರೋಚ್ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ, ಎಲ್ಲೂ ಬಂದಿಲ್ಲ. ನಿಮ್ಮ ಸಮಿತಿ ಉಂಟಲ್ಲ, ಮುಖ್ಯವಾಗಿ ಬರುವ ಸಮಿತಿ ಮಾಡಿದಾರಲ್ಲ, ಆ ಸಮಿತಿಯಿಂದನೇ ಒಂದು ಲೆಟರ್ ಹೋಗಿದೆ ಅವರಿಗೆ. ಹಾಗೆ ಏನಾದರೂ ಬಂದಿರಬಹುದಾ? ಇಲ್ಲ ಆ ಸುದ್ದಿ ನಮಗೆ ಇಲ್ಲ. ಯಾವ ಪತ್ರ ಹೋಗಿದ್ದು ಅಥವಾ ಬಂದಿದ್ದು ಅವ್ರ ಕಡೆಯಿಂದ ಇನ್ನೂವರೆಗೆ ಯಾವುದು ಸರೆಂಡರ್ಗೆ ವರ್ಚರ್ಸ್ ಅವರು ಮಾಡಲಿಲ್ಲ. ಅವರು ಮಾಡಲಿಲ್ಲ, ಬೇರೆಯವ್ರನ್ನು ಯಾರು ತಂಡಗಳು ಇತ್ತು, ಕಬಿನಿ ತಂಡ ಅಥವಾ ಕಬಿನಿ ಟೂಲ್ ತಂಡ ಯಾವುದಿತ್ತು ಅವರು ಯಾರು ಇನ್ನೂವರೆಗೆ ಪತ್ರ ವ್ಯವಹಾರ ಮಾಡಲಿಲ್ಲ. ಮಾಡೋದು ಉತ್ತಮ ಅಂತ. ಜಬರ್ದಸ್ತಿ ತಗೊಳ್ಳೋದು, ಯಾರ ಕಡೆಗೆ ಬರೋದು. ಮಾರ್ಚ್ ಏಪ್ರಿಲ್ ನಾವು ಕೇಸ್ ಹಾಕಿದ್ದೀವಲ್ಲ ಎಕ್ಸ್ಟ್ರಾಕ್ಷನ್ ವಿಕ್ರಮ್ ಗೌಡ ಮೇಲೆ. ಅಲ್ಲಿ ಆ ಮನೆಗೆ ಬಂದು ಎಕ್ಸ್ಟ್ರಾಕ್ಷನ್ ಮಾಡಿ ನಾವು ಎಕ್ಸ್ಟ್ರಾಕ್ಷನ್ ಮಾಡಿ ಊಟ ಎಲ್ಲ ನಿಮ್ಮದು ರಾಸನ್ಸ್ ಎಲ್ಲ ತಗೊಂಡಿದ್ದಾನೆ ಕೇಳಿದ್ದಾನೆ. ಮೇನ್ ಸೋರ್ಸ್ ಇಸ್ ಎಕ್ಸ್ಟ್ರಾಕ್ಷನ್. ಚಾನ್ಸ್ ಅಂಡ್ ಕಾನ್ಫಿಡೆನ್ಸ್. ಆ ಥರ ಇನ್ಫಾರ್ಮೇಶನ್ ಯಾವುದು ನಮಗೆ ಬಂದಿಲ್ಲ. ಯಾವ್ದು ಸಿಕ್ಕಿದ್ರು ಅಂತ ಗೊತ್ತಿಲ್ಲ. ಸೈಟಿಂಗ್ ಆಗಿದೆ ಅಂತ ನಮ್ಗೆ ಗೊತ್ತು. ಈ ವಿಕ್ರಮ್ ಕೂಡ ಮಾರ್ಚ್ ಏಪ್ರಿಲಲ್ಲಿ ಒಂದು ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಮನೆಗೆ ಒಂದೆರಡು ಮನೆಗೆ ಹೋಗಿದ್ದಾನೆ ಅಂತ ಸುದ್ದಿ ಇತ್ತು. ಅದನ್ನು ನಾವು ಕೇಸಸ್ ರಿಜಿಸ್ಟರ್ ಮಾಡಿದ್ವಿ. 8 ತಿಂಗಳ ಹಿಂದೆ, ಮಾರ್ಚ್ ಏಪ್ರಿಲ್. ಆಮೇಲೆ ಇಲ್ಲ. ಸರ್, ಈಗ ನವೆಂಬರ್ 7 ತಾರೀಕಿಗೆ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಬಂತು, ಘಟನಗಾಡಿನಲ್ಲಿ ನಕ್ಸಲ್ ಓಡಾಟ ಅಂತ ಹೇಳಿ. ಯಾರೆಲ್ಲ ಸುದ್ದಿ ಮಾಡಿದ್ದಾರೆ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ವಿ, ಪತ್ರಕರ್ತರನ್ನ ಎನ್ಕ್ವೈರಿ ಮಾಡಿ. ಇಲ್ಲ, ನೀವು ಹೇಗೆ ಹೇಳಿದ್ದೆ ಅಂತ. ಈಗ ಇಲ್ಲಿ ಹೇಗೆ ಬಂದ್ರು ಸ್ಪೆಕ್ಯುಲೇಷನ್ ಮೇಲೆ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಸ್ಪೆಕ್ಯುಲೇಷನ್ ಮೇಲೆ ಹೋಗ್ಬಿಡಿ, ಯಾರೇನು ಹೇಳ್ಬಹುದು. ವಾಟ್ ಈಸ್ ದಿ ಬ್ಯಾಕ್ಗ್ರೌಂಡ್ ಆಫ್ ಕನ್ಫರ್ಮ್ ಮಾಹಿತಿ ಇತ್ತು ಅಂತ ಅವರು ಹೇಳಿದ್ದಾರೆ ಅಂದ್ರೆ ಅವ್ರು ಬಂದು ಪೊಲೀಸ್ಗೆ ಹೇಳ್ಬೇಕಲ್ಲ. ಪತ್ರ ಅದನ್ನ ರಿಪೋರ್ಟ್ ಮಾಡಿದ್ರೆ ಹೇಗೆ ಸುದ್ದಿ ಮಾಡಬೇಕಾದ್ರೆ ಯಾವ ಸುದ್ದಿ ಬೇಕಾದ್ರೆ ಹಾಕಿ ಅದನ್ನ ಬಿಡ್ಬೋದಾ? ಏನ್ ಇನ್ಫಾರ್ಮೇಶನ್ ಅವರು ಹೇಳಿದ್ದಾರೆ ನಾಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಅವರು ಯಾರ ಕಡೆಯಿಂದ ಕೇಳಿದ್ದಾರೆ, ಅವರು ಯಾರ ಕಡೆಯಿಂದ ಕೇಳಿದ್ದಾರೆ ಅಂತ ಇನ್ಫಾರ್ಮೇಶನ್ ನಮಗೆ ಏನು ಉಪಯೋಗ? ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇರ್ತದಲ್ಲ ಸರ್? ನಮ್ದು ಡೈರೆಕ್ಟ್ ಇಂಟೆಲಿಜೆನ್ಸ್ ಬೇರೆ ಅಲ್ವಾ? ಇವತ್ತು ಬೆಳಗ್ಗೆನೂ ಆಂಬುಲೆನ್ಸ್ ಪಲ್ಟಿ ಎಂದು ಬಂತು. ಆಂಬುಲೆನ್ಸ್ ಪಲ್ಟಿ ಆಯ್ತಾ? ಹೀಗೆ ಪಾರ್ಷಿಯಲ್ ಇನ್ಫಾರ್ಮೇಶನ್ ಅನ್ನು ಸ್ಟೋರಿಗೋಸ್ಕರ ಚೆನ್ನಾಗಿ ಮಾಡ್ತವ್ರು ಹಲವು ಜನ ಇದ್ದಾರೆ. ಅದರ ಬಗ್ಗೆ ಏನ್ ಕ್ರಮ ತಗೊಳ್ತೀರಿ? ಅಂದ್ರೆ ಪಲ್ಟಿ ಆಗಿದೆ, ಪಲ್ಟಿ ಆಗಿದೆ, ರೋಡ್ ಸೈಡ್ ಬಂದಿದೆ. ಪಲ್ಟಿ ಅಂದ್ರೆ ಏನಂತ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪಾರ್ಷಿಯಲ್ ಇನ್ಫಾರ್ಮೇಶನ್ ಇದೆ, ಅದನ್ನು ಬೇರೆ ತರ ಬರೀತಾ ಇದ್ದಾರೆ. ಹೇಳೋದು ಮಾತ್ರ ಅಲ್ಲ, ನಾವು ಹೇಳೋದೇ ಎಕ್ಸಾಂಪಲ್. ಪಲ್ಟಿ ಅಂತ ಬಂತ್ರಿ. ಐ ಆಮ್ ಆಸ್ಕಿಂಗ್ ದಟ್ ಪಾರ್ಷಿಯಲ್ ಇನ್ಫಾರ್ಮೇಶನ್ ಇನ್ಕರೆಕ್ಟ್ ಆಗಿ ಬರೆದಿದೆ. ಲೈಕ್ ಅಕ್ಸೆಪ್ಟ್ ಯುವರ್ ಫಾಲ್ಟ್ ಆಲ್ಸೋ. ಸಮಟೈಮ್ಸ್ ಆ ತರ ಬರುತ್ತದೆ. ಈಗ ಇವರು ಸ್ಪೆಸಿಫಿಕ್ ಉದಾಹರಣೆ ಕೊಟ್ಟರು. ಈ ತರ ಒಂದು ರಿಪೋರ್ಟ್ ಬಂತು, ಅದಕ್ಕೋಸ್ಕರ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಹ್ಯಾಪನ್. ನೋ ಸರ್, ಆ ಥರ ಇಲ್ಲ. ಅದು ಒಂದು ಅವರು ಸುದ್ದಿ ಹಾಕಿರೋದು ಬೇಸ್ಡ್ ಆನ್ ಸಮ್ ಹ್ಯೂಮರ್ ಆರ್ ಬೇಸ್ಡ್ ಆನ್ ಸಮ್ ಥರ್ಡ್ ಹ್ಯಾಂಡ್ ಸೋರ್ಸಸ್, ಅದರಿಂದ ಮಾತಾಡ್ತಿದ್ರು. ಅದಕ್ಕೆ ಇದಕ್ಕೆ ಸಂಬಂಧ ಆಯಿತು. ಸರೆಂಡರ್ ಮತ್ತು ಫೈರಿಂಗ್ ನಡೀತಾ ಹೋದ್ರೆ ನೋಡೋಣ. ಆಪ್ಷನ್ ರಿಟರ್ನ್ ಫೈರ್ ಮಾಡಲೇಬೇಕು, ಇದರ ಕ್ಯಾಶುಯಾಲಿಟೀಸ್ ಆಗ್ತದೆ. ಯಾವುದು? ಯಾವ ಕಾರಣಕ್ಕೆ ಬಂದಿದ್ದ ಅವೆಲ್ಲ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ನಾವು ಹೋಗಿದ್ದೀವಿ, ಸೈಟಿಂಗ್ಸ್ ಮೇಲೆ ಹೋಗ್ತೀವಿ ನಾವು. See, this is all the process of investigation, madam, what we are talking about. So we will take the statements, ಯಾರಿದ್ರು ಯಾರಿಲ್ಲ ಅಂತ ಈಗ ಗೊತ್ತಾಗ್ತದೆ. ನಮ್ದು ಈಗ ನಾವು ಹೇಳ್ತಾ ಇದ್ವಿ ಆನ್ ದಿ ಸ್ಪಾಟ್ ಆಫ್ ದ ಮೂಮೆಂಟ್ ಏನಾಗಿದೆ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಅಂತ ಹೇಳ್ತಾ ಇದ್ವಿ. ಮುಂದೆ ಯಾರಿದ್ರು ಯಾರಿಲ್ಲ, ಯಾರು ನೋಡಿದ್ದಾರೆ ಇನ್ವೆಸ್ಟಿಗೇಷನ್ ನಾವು ಪೊಲೀಸ್ಗೆ ಬಿಟ್ಟಿದ್ವಿ. ಸಹಿತ ಅದು ನೋಡಿದ್ರೆ
ಮೇಡಮ್ ನಾನು ಹೇಳ್ತೀನಿ 20 years later also you can identify a person who is only 44 years old. And ಅದು ನಮ್ಮ ಹತ್ರ ಫೋಟೋ ಬೇರೆ ಇದೆ, ಅಷ್ಟು ರೀಸೆಂಟ್ ಆಗಿ ಇಲ್ಲ, ರೀಸೆಂಟ್ ಫೋಟೋಸ್ ಅದಾವ ವೆರಿ ಕ್ಯಾನ್ ಬಿ ಐಡೆಂಟಿಫೈಡ್. ಅಂಡ್ ANF ಹ್ಯಾಸ್ ಬಿನ್ ಆನ್ ದಿಸ್ ಜಾಬ್ ಫಾರ್ ಲಾಸ್ಟ್ ಕ್ವಾರ್ಟರ್. 10 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತು ಯಾರು ಏನು ಅಂತ. ಎಲ್ಲರೂ ಯೂತ್ ಬಗ್ಗೆ ಫೋಟೋ ಬಗ್ಗೆ ಬಿಡಿ, ಬೇರೆ ಎಲ್ಬುದ್ದಿ ಯಾರ್ಯಾರಿದ್ದಾರೆ ಒಂದು ಐಡೆಂಟಿಟಿ ನಮ್ಮ ಹತ್ರ ಇದೆ. ಆಲ್ ಅವರ್ ANF ಪೀಪಲ್ ಆರ್ ವೆಲ್ ಟ್ರೈನ್ಡ್ ಇನ್ ದಟ್, ವೆಲ್ ಎಡ್ಯುಕೇಟೆಡ್. ಸರ್, ಈಗ 15-20 ವರ್ಷ ಪೀಳಿಗೆ ಕರ್ನಾಟಕದಲ್ಲಿ ಏನಾದರೂ ಅವರು ಇನ್ನೊಂದು ಹಿಂಸೆ ಮಾಡಿದ್ರು ಚಟುವಟಿಕೆ ಇತ್ತ ವಿಕ್ರಮ್ ಗೌಡ ತಂಡದಿಂದ, ಸಬೀರ್ ತಂಡದಿಂದ? ನಮ್ಮ ಕಡೆಯಿಂದ ವಿಕ್ರಮ್ ಮೇಲೆ ಕೇಸಸ್ ಇದಾವೆ. ರೀಸೆಂಟ್ ಆಗಿ ಏನಾದರೂ ಪ್ರಕರಣ ಉಂಟಾ ಅಂತ? ಇನ್ಸಿಡೆಂಟ್ ಬ್ಯಾನರ್ ಕಟ್ಟಿರುವಂಥದ್ದು, ದಾಳಿ ಮಾಡಿರೋದು, ಹಿಂಸೆ ಇದೆ ಪ್ರಕರಣಗಳು, ಸೈಟಿಂಗ್ಸ್ ಅದಾವು, ಮತ್ತೆ ಎಕ್ಸ್ಟ್ರಾಕ್ಷನ್ಸ್ ಕೇಸಸ್ ಬಂದಿದೆ. ಕೂರ್ಗಲ್ಲಿ ಬಂತಲ್ಲ, ಕೂರ್ಗಲ್ಲಿ ಒಂದು ಕೇಸ್ ಕನ್ನಡದಲ್ಲಿ ಆಗಿದೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಮತ್ತೆ ಅಷ್ಟೇ. ಕೇರಳದಿಂದ ಶಿಫ್ಟ್ ಆಗಿದ್ದಾರೆ ಸರ್ ಆಲ್ಮೋಸ್ಟ್. ಈಗ ಹೇಗಿದೆ ಅವರು ಮೂವ್ಮೆಂಟ್ ಮಾಡ್ತಾರೆ. ಶಿಫ್ಟ್ ಆಗೋದು ಅಂದ್ರೆ ಅವ್ರು ಇಲ್ಲಿ ಒಂದು ಸೆಟಲ್ ಆಗಿದ್ರು, ವಾಸವಾಗಿದ್ರು, ಅದರಲ್ಲಿ ಶಿಫ್ಟ್ ಆಗಿ ಬಂದಿದ್ರು ಅಂತ ಹೇಳೋದು ತಪ್ಪು. ಅವರು ಮೂವ್ಮೆಂಟ್ ಮಾಡ್ತಿರ್ತಾರೆ. ಅವರು ಒಂದು ಜಾಗ ಸ್ಟ್ಯಾಟಿಕ್ ಆಗಿ ಇರಲ್ಲ. ನೀವೇ ಕುಮ್ಮಿನಿಗೆ ಹೋದ್ರೆ ಮೊನ್ನೆ ಅಂತ ಹೇಳಿ ಹೇಳ್ತಾ ಇದ್ರು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾವುದು? ನೀವೇ ಸ್ವತಃ ಹೋಗಿದ್ದ ಕುಮ್ಮಿನಿಗೆ ಮೊನ್ನೆ? ಮೇಡಮ್ ಹೇಳಿದಾಗಿತ್ತು. ನಾನು ಸಹಿತ ತುಂಬ ಮೂವ್ಮೆಂಟ್ ಮಾಡಿದ್ದೀನಿ, ಬೇರೆ ಬೇರೆ ಸಮಯದಲ್ಲೂ ಮಾಡಿದ್ದೀನಿ, ಒಂದು ಹಿಂದೆನೂ ಮಾಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಏನು ಯಾರು ಅದರಲ್ಲಿ ಯಾವ ಥರದ ಎಕ್ಸ್ಪೀರಿಯನ್ಸ್ ಇರಬೇಕು ಅದು ಇತ್ತು. ಸೊ ನೋ ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್ ಆಸ್ ಸಚ್. ನಮ್ಮವರು ಹೋಗ್ತಾ ಇದ್ದಾರೆ ಅಂದರೆ ಏನೇನು ನಾವು ದುಃಖ ಕಷ್ಟದಲ್ಲಿ ಯಾವುದು ನಮ್ಮ ಜೊತೆ ಒಂದು ಬದುಕು ಮಾಡ್ತಾ ಇದ್ದಾರೆ ಅದನ್ನ ನೋಡಬೇಕು. ವೇರ್ ಆಲ್ ಕಮೆಂಡರ್ಸ್ ಜಸ್ಟ್ ಫೀಲ್ ದಿ ಪೇನ್ ಆಫ್ ಅವರ್ ಫೋರ್ಸಸ್ ಆಲ್ಸೋ. ಜನ ಹೇಗೆ ಸರ್ ನೀವು ಯಾವ್ದು ಐನೂವರೆಗೆ ಬಂದಿಲ್ಲ. ನಾವು ಹೇಳ್ಬೋದು ಅಂದರೆ ಸರೆಂಡರ್ ಇಸ್ ದಿ ಬೆಸ್ಟ್ ಪಾಲಿಸಿ. ಸರ್ಕಾರ ಕಡೆಯಿಂದ ತುಂಬ ಇನಿಷಿಯೇಟಿವ್ಸ್ ನಾವು ತಗೊಂಡಿದ್ದೇವೆ. ಆ ಸರೆಂಡರ್ ಪಾಲಿಸಿ ಪ್ರಕಾರ ಸರೆಂಡರ್ಗೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಇದರ ನಂತರ ಒಂದು 2-3 ಪ್ರೆಸ್ ಮೀಟ್ಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಆಗಿದೆ. ಒಂದೊಂದು 3 ವಿಷಯ. ಒಂದು ಫೇಕ್ ಎನ್ಕೌಂಟರ್ ಅಂತ ಹೇಳಿ ಹೇಳ್ತಾರೆ, ಒಂದು. ಎರಡನೇದು ಅದು ವಿಕ್ರಮ್ ಗೌಡನೇ ಅಲ್ಲ ಅನ್ನುವಂಥದ್ದು ಮಾತು ಕೂಡ ಎರಡನೇದು ಆಗ್ತಾ ಇತ್ತು. ಇದಕ್ಕೆಲ್ಲ ಏನಾದರೂ ಕ್ಲಾರಿಫಿಕೇಶನ್ ಕೊಡುವಂಥದ್ದಿದೆ? ವಿಕ್ರಮ್ ಗೌಡ ಅಲ್ಲ ಅಂತ ಚಾನ್ಸೇ ಇಲ್ಲ. ಅದು ಅವತ್ತು ಈಗ ಮೆಸೇಜ್ ಬೇರೆ ಬಂದಿದೆ, ಸಿಸ್ಟರ್ ಕರ್ಕೊಂಡು ಹೋಗಿ ಅದನ್ನು ಬಾಡಿ ತೊಗೊಂಡೋಗಿ ರೆಸನ್ ಮಾಡಿದ್ದಾರೆ. ಆ ಪ್ರಶ್ನೆ ಬರಲ್ಲ. ಅವರೇ ವಿಕ್ರಮ್ ಗೌಡ ಅಂತ. ಫೇಕ್ ಎನ್ಕೌಂಟರ್ ಇದು ಸುಳ್ಳು. ಅದು ಎನ್ಕೌಂಟರ್ ಇಸ್ ಎಕ್ಸ್ಚೇಂಜ್ ಆಫ್ ಫೈರ್ ಇಸ್ ಜೆನ್ಯೂನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸ್ಚೇಂಜ್ ಆಫ್ ಫೈರ್ ಇರಲಿ, ಎನ್ಕೌಂಟರ್ ಇರಲಿ, ಕಂಪ್ನಿ ಇರಲಿ, ನಾವೆಲ್ಲ ಮಾಡ್ತಾ ಇದ್ವಿ ಭದ್ರತೆಗೋಸ್ಕರ. ಅವರ ಏಮ್ ಇಸ್ ಟು ಗೆಟ್ ಟು ಲೀಗಲ್ ಕನ್ಕ್ಲೂಷನ್. ಯಾವುದು ಕೇಸ್ ಆಗಿದೆ, ಏನಾಗಿದೆ, ಅದಕ್ಕೋಸ್ಕರ ಸರೆಂಡರ್ ಮಾಡಲಿಕ್ಕೆ ಆ ಪಾಲಿಸಿ ಇದೆ. ನಮ್ಮ ರಿಹಾಬಿಲಿಟೇಷನ್ ಕರ್ನಾಟಕ ಗೌರ್ಮೆಂಟು ಅದಕ್ಕೆ ನಾವು ಜೋರು ಕೊಡ್ತಾ ಇದ್ದೀವಿ, ಅದರ ಮೇಲೆ ಎಂಫಸಿಸ್ ಕೊಡ್ತಾ ಇದ್ದೀವಿ. ದಟ್ ಈಸ್ ದಿ ಮೇನ್ ಟಾಪಿಕ್.